श्रीगुरुभ्यो नमः हरिः ओम्। ओं नमः सूर्यः पितामहो व्यासः वसिष्ठो त्रिपराशरः कश्यपो नारदो गार्ग्यः मरीचिर्मुनिरङ्गिराः लोमशः पौलशश्चैव चवनो यवनो भृगुः शौनकोष्टादशश्चेति ज्योतिश्शास्त्रप्रवर्तकाः। नमो ಋಷಿಭ್ಯಃ ನಮೋ ಮಹದ್ಭ್ಯಃ। ವೀಕ್ಷಕರೇ, ಎಲ್ಲ ಭಗವಂತ ಶುಭವನ್ನುಂಟು ಮಾಡಲಿ. ವಿಶೇಷವಾಗಿ ಗುರುವಿನ ಪರಿವರ್ತನೆ 1/5/2024 ಮೇಷರಾಶಿಯಲ್ಲಿರುವಂತಹ ಗುರು ವೃಷಭ ರಾಶಿಗೆ ಹೋಗ್ತಾ ಇದ್ದಾನೆ. ಹಾಗಾಗಿ ನೋಡೋಣ ತುಲಾರಾಶಿಯವರಿಗೆ ಹೇಗಿದೆ, ಏನಾದರೂ ಅನುಕೂಲ ಇದೆಯೋ ಅನಾನುಕೂಲ ಇದೆಯೋ. ಯಾಕಂದರೆ ಇಷ್ಟು ದಿವಸ ಏನಾಗಿತ್ತು, ತುಲಾರಾಶಿಯವರಿಗೆ ಗುರುಬಲ ಇದೇ ಇಲ್ಲ ಹೀಗೆ ಆಗ್ತಾ ಇತ್ತು. ಅದು 7ನೇ ರಾಶಿಯ ಗುರು ಇಷ್ಟು ದಿವಸ ಇದ್ದ ನಿಮಗೆ. ಈಗ 7ನೇ ರಾಶಿಯ ಗುರು ಚೇಂಜ್ ಆಗಿದ್ದಾನೆ, ಅವನು 8ನೇ ರಾಶಿಗೆ ಬಂದಿದ್ದಾನೆ. ಹಾಗಾಗಿ ತುಲಾರಾಶಿಯವರಿಗೆ ಹೇಗಿದೆಯಪ್ಪ ಅಂತಂದರೆ, ಅಷ್ಟಮದ ಗುರು ಸ್ವಲ್ಪ ಕಷ್ಟಗಳನ್ನು ಉಂಟು ಮಾಡ್ತಾನೆ. ಹಾಗಾಗಿ ತುಲಾರಾಶಿಯವರು ಬಹಳ ಜಾಗ್ರತೆ ವಹಿಸ್ಕೊಳ್ಬೇಕು. ಕೆಲವೊಂದು ವಿಷಯವನ್ನು ಬಹಳ ಯೋಚನೆ ಮಾಡಿ ಮಾಡುವಂತಹ ಪ್ರಯತ್ನ ಮಾಡಬೇಕು. 2ನೇ ರಾಶಿಗೆ ದೃಷ್ಟಿ ಇದೆ, ಗುರುವಿನ ದೃಷ್ಟಿ ಇದೆ. ಹಾಗಾದರೂ ಕೂಡ ನೀವು ಭಾಳ ಯೋಚನೆ ಮಾಡಿ ಕೆಲಸ ಕಾರ್ಯಗಳನ್ನು ಕೈಗೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು. ನೋಡಿ, ಚಿತ್ತಾ ನಕ್ಷತ್ರ 3-4ನೇ ಪಾದ, ಸ್ವಾತಿ ನಕ್ಷತ್ರ 1-2-3-4ನೇ ಪಾದ, ವಿಶಾಖ ನಕ್ಷತ್ರ 1-2-3ನೇ ಪಾದ. ನೀವು ವಿಡಿಯೋ ಬಗ್ಗೆವರೆಗೂ ಕೂಡ ನೀವು ನೋಡ್ತಾ ಇರಿ. ನಿಮಗೆ ನಕ್ಷತ್ರ ಪರಿಹಾರಗಳನ್ನು ಹೇಳ್ತೇನೆ. ಅಷ್ಟಮದ ಗುರು ಆದದ್ರಿಂದ ಬಹಳ ಪರಿಹಾರಗಳನ್ನು ಮಾಡಿಕೊಳ್ಬೇಕು. ಅಷ್ಟಮದ ಗುರು ಒಟ್ಟು ಶುಭ ಕೊಡುವಂತಹ ಒಂದು ಗ್ರಹ ಅಲ್ಲ. ಹಾಗಾಗಿ ನೀವು ಜಾಸ್ತಿ ಪರಿಹಾರಗಳನ್ನು ಕೂಡ ನೀವು ಮಾಡಿಕೊಳ್ಬೇಕು. ಅದಕ್ಕೆ ಶಾಸ್ತ್ರದಲ್ಲಿ ಏನು ಹೇಳ್ತದೆ ಅಂತಂದರೆ, ಅಷ್ಟಮಗತೆ ನಷ್ಟಂ ಧನೈಹಿ ಕಷ್ಟತಾಂ ಎಂಬುದಾಗಿ ಹೇಳ್ತದೆ. ಹಾಗಾಗಿ ಏನಪ್ಪ ಈಗ ಹೇಳ್ತಾ ಇದ್ದಾರೆ ಅಂಥೇಳಿ ಹೆದರ್ಕೊಳ್ಳಿಕ್ಕೆ ಹೋಗಬೇಡಿ. ಇದು ಗುರು ಗೋಚಾರ ಫಲ, ಗುರುವಿನ ಮಾರ್ಗದರ್ಶನ, ಗುರುವಿನ ಫಲಗಳನ್ನು ಮಾತ್ರ ನಾವು ಹೇಳುವಂಥದ್ದು. ಆ ಗುರು ಇನ್ನು ಬೇರೆ ರೀತಿಯಾಗಿ ನಿಮ್ಮ ರಾಶಿಯಲ್ಲಿ ತ್ರಿಕೋಣದಲ್ಲಿದ್ದರೆ ಅಥವಾ ಸುಕ್ಷೇತ್ರದಲ್ಲಿದ್ದರೆ ಇಂತಹ ತುಂಬ ಅರಿಷ್ಟಗಳು ಬರದೇ ಇರಬಹುದು. ಆದರೂ ಕೂಡ 8ನೇ ರಾಶಿಯ ಗುರುವಿನ ಬಗ್ಗೆ ನಾವು ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಏನೇನು ನಿಮಗೆ ಸಮಸ್ಯೆಗಳು ಬರಬಹುದು ಎಂಬುದನ್ನು ಹೇಳ್ತೇನೆ. 1ನೇದಾಗಿ ಅನಾವಶ್ಯಕವಾಗಿ ಸಂಚಾರ ಆಗುವಂಥದ್ದು. ಕೆಲಸ ಆಗುವುದಿಲ್ಲ, ಬರೀ ಸಂಚಾರ ಮಾಡೋದು, ಅಲ್ಲಿಂದ ಇಲ್ಲಿ ತಿರುಗು, ಇಲ್ಲಿಂದ ಅಲ್ಲಿ ತಿರುಗು. ಅನಾವಶ್ಯಕವಾಗಿ ಸಂಚಾರ ಮಾಡುವಂತಹ ಒಂದು ವಿಶೇಷವಾದಂಥ ಅವಕಾಶಗಳು ಅಂತ ಹೇಳ್ಬೋದು. ಸಂಚಾರ ಮಾಡೋದು ಎಷ್ಟೋ ಜನ ಖುಷಿ ಆಗ್ಬೋದು, ಓಡಾಟ ಮಾಡೋದು ಸುತ್ತುದೆಲ್ಲ ಖುಷಿ ಆಗ್ಬೋದು. ಆದರೆ ಅನಾವಶ್ಯಕ, ಅದರಿಂದ ಪ್ರಯೋಜನ ಇಲ್ಲದೇ ಇರಬಹುದು. ಮತ್ತು ಬಹಳ ದೂರ ಪ್ರಯಾಣ ಮಾಡುವಂಥದ್ದು. ನೀವೆಲ್ಲೋ ತೀರ್ಥಕ್ಷೇತ್ರಕ್ಕೆಲ್ಲ ಹೋಗುವಂಥದ್ದು ಇಂಥ ಸಮಯದಲ್ಲೇ ಆಗ್ತದೆ. ಗುರು ಅಷ್ಟಮಕ್ಕೆ ಬಂದಾಗ ತೀರ್ಥಕ್ಷೇತ್ರ ದರ್ಶನವನ್ನು ಕೂಡ ಹೇಳ್ತದೆ ಶಾಸ್ತ್ರ. ಮತ್ತು ಕೆಲವೊಂದು ಘಟನೆಗಳು ನಿಮಗೆ ಒಳ್ಳೆಯದು ಅಂತ ಅಂದ್ಕೊಳ್ತಾ ಇರ್ತೀರಿ, ಆದರೆ ಆ ಘಟನೆಗಳು ಒಳ್ಳೆ ರೀತಿಯಾಗಿ ಪರಿಣಾಮ ಪ್ರಭಾವಗಳನ್ನು ಕೊಡೋದಿಲ್ಲ. ಮತ್ತು ಆ ಧನ ನಷ್ಟ ಆಗುವಂಥ ಸೂಚನೆಗಳು, ಉದಾಹರಣೆಗೆ ಶೇರ್ ಮಾರ್ಕೆಟ್ ಇತ್ಯಾದಿಗಳನ್ನು ಮಾಡ್ತಾ ಇದ್ದಂಥವರು ಮೇ ಅನಂತರದಲ್ಲಿ ಬಹಳ ಜಾಗ್ರತೆ ವಹಿಸ್ಕೊಳ್ಳಿ, ಬಹಳ ಸಮಸ್ಯೆ ಬರ್ಬೋದು. 1/5/2024 ಅನಂತರದಲ್ಲಿ ಏನೋ ನನ್ನ ಲಾಭ ಆಗುತ್ತೆ ಅಂತಂದರೆ ಅದು ಲಾಭ ಆಗಲಿಕ್ಕಿಲ್ಲ. ನಿಮಗೆ ಧನ ನಷ್ಟ ಆಗುವಂಥ ಸೂಚನೆಗಳು ಇದ್ದಾವೆ, ಯಾಕೋ ಕಡಿಮೆ ಆಗುತ್ತೆ ಅನ್ನೋ ಅನಿಸ್ತಾ ಇದೆ. ಅದನ್ನು ತೆಗೆದುಕೊಳ್ಳುವಂತಹ ಒಂದು ಪ್ರಯತ್ನ ಮಾಡಿ, ಇಲ್ಲಾಂದರೆ ಸಮಸ್ಯೆ ಆಗ್ತದೆ. ಇಲ್ಲಾಂದರೆ ಬೇರೆ ಏನಾಗುವುದಿಲ್ಲ, ಸಂಕಷ್ಟಕ್ಕೆ ಸಿಲುಕಿಕೊಂಡು ಮತ್ತೆ 1 ವರ್ಷ ಲಾಕ್ ಆಗ್ತದೆ ಅಷ್ಟೇ. ಕೊನೆಗೆ ಮತ್ತೆ ಅಭಿವೃದ್ಧಿ ಆಗುವುದಿಲ್ಲ ಹೇಳುವಂಥದ್ದಿಲ್ಲ. ಎಲ್ಲ ಬದಲಾವಣೆ, ಎಲ್ಲ ಜೀವನದಲ್ಲಿ ಅನುಕೂಲತೆಗಳು ಅನಾನುಕೂಲತೆಗಳೆಲ್ಲ ಆಗುತ್ತೆ. ಆದರೆ ಪೀಡಿಸಲ್ಪಡೋದು ಅಂದರೆ ಯಾವುದೋ ಒಂದಕ್ಕೆ ತೆಗೆದುಕೊಂಡು ಹೋಗಿ ತಗಲು ಹಾಕ್ಕೊಳ್ಳುವಂತಹ ಪ್ರಯತ್ನಗಳಾಗುತ್ತೆ. ಎಲ್ಲೋ ಒಂದು ಕಡೆ ದೂರದಲ್ಲಿ ಜಮೀನು ತೆಗೆದುಕೊಳ್ತೇವೆ, ಆ ಜಮೀನನ್ನು ಏನೂ ನಮ್ಮಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಂತೇಳಿ ಹಾಳು ಬಿಡಲಿಕ್ಕೂ ಮನಸ್ಸಿಲ್ಲ, ಚೆನ್ನಾಗಿ ಮಾಡಬೇಕು ಅನ್ನುವಂಥದ್ದಿದೆ. ಬೋರ್ವೆಲ್ ತೆಗೆಸ್ತಾ ಇದ್ದೇವೆ, ಆದರೆ ಬೋರ್ವೆಲಲ್ಲಿ ನೀರಿಲ್ಲ, ಏನು ಮಾಡೋದು? ಹೀಗೆ ಇಂತಹ ಒಂಥರಹ ಸಂಕಷ್ಟಗಳು, ಇಂಥದ್ದನ್ನು ಎದುರಿಸುವಂತಹ ಅವಕಾಶಗಳು ಜಾಸ್ತಿ ಗುರು ಕೊಡ್ತಾನೆ. ಏನೂ ಮಾಡಲಿಕ್ಕಾಗೋದಿಲ್ಲ. ಕಾಲಾಯ ತಸ್ಮೈ ನಮಃ ಅಂತ ತಿಳ್ಕೊಂಡು ಹೋಗ್ತಾ ಇರಬೇಕು. ಆದರೆ ನಮಗೆ ಜಾಗ್ರತೆಯನ್ನು ವಹಿಸ್ಕೊಳ್ಳುವಂತಹ ಬಹಳ ಅದ್ಭುತವಾದಂಥ ಶಾಸ್ತ್ರವೇ ಜ್ಯೋತಿಷ್ಶಾಸ್ತ್ರ. ನೋಡಪ್ಪ, ನೀನು ಹಿಂಗೆ ತೊಂದರೆ ಬರಲಿಕ್ಕಿದೆ, ಇಂಥ ಸಮಯ ತೊಂದರೆಗಳಿದೆ, ಹಾಗಾಗಿ ನೀನು ಜಾಗ್ರತೆ ವಹಿಸ್ಕೊ, ಹುಷಾರಾಗಿ ಕೆಲಸ ಕಾರ್ಯಗಳನ್ನು ಹೇಳುವಂಥ ಸೂಚನೆ ಕೊಡುವಂಥ ಶಾಸ್ತ್ರವೇ ಈ ಜ್ಯೋತಿಷ್ಶಾಸ್ತ್ರ. ಹಾಗಾಗಿ ಒಂದು 15 ರೀತಿಯಾದಂತಹ ಜಾಗ್ರತೆಗಳನ್ನು ಫಸ್ಟ್ ನಾವು ಗಮನಿಸ್ಬೋಣ. ಯಾಕಂದರೆ ಅಷ್ಟಮದಲ್ಲಿ ಗುರು ಇರೋದ್ರಿಂದ ಗುರುವಿಗೆ ನೀವು ಪರಿಹಾರಗಳನ್ನೂ ಮಾಡಿಕೊಳ್ಳಿ. ಆದರೂ ಕೂಡ ಏನೇನು ಬರಲಿಕ್ಕಿದೆ ಎಂಬುದನ್ನು ಕೂಡ ನಾವು ಬಹಳ ಮುಖ್ಯವಾಗಿ ಗಮನಿಸೋಣ. 1ನೇದಾಗಿ ಬರುವಂತಹ ಬಹಳ ಮುಖ್ಯವಾದಂಥ ಸಮಸ್ಯೆಗಳು ತುಲಾರಾಶಿಯವರಿಗೆ ಮಾತಿನ ರೀತಿಯಲ್ಲಿ ತೊಂದರೆ ಆಗುವಂಥದ್ದು. ಯಾರಿಗೂ ಏನೋ ಒಂದು ಹೇಳಿರ್ತೀರಿ, ಅವ್ರಿಗೆ ನೋವು ಮಾಡ್ಕೊಂಡು ಬೇಜಾರು ಮಾಡ್ಕೊಂಡಿರ್ತಾರೆ. ಆವಾಗ ಅವರು ಫೋನೇ ಮಾಡಲಿಲ್ಲ, ಸಿಗಲಿಲ್ಲ ಅಂತೇಳಿ ನಿಮಗೆ ಅಂದ್ಕೊಂಡಿರ್ತೀರಿ ನೀವು. ಆದರೆ ಅದರಿಂದ ಅವರ ಮನಸ್ಸಿಗೆ ಬಹಳ ಖಿನ್ನತೆ, ಚಿಂತೆ ಆಗಿರುತ್ತೆ.
ಮತ್ತೊಂದು ಯಾವುದೋ ಒಂದು ವಸ್ತುವನ್ನು ಯಾವುದೋ ಒಂದು ವ್ಯವಹಾರವನ್ನು ಅವ್ರಿಗಿಂತ ನೀವು ತೆಗೆದುಕೊಂಡಿರ್ತೀರಿ, ಕೊನೆಗೆ ಮರಳಿಸ್ಲಿಕ್ಕಾಗೋದಿಲ್ಲ. ಎಷ್ಟೋ ಸಲ ಒಂದು ಬುಕ್ಕೆ ಯಾರಿಂದ ತೆಗೆದುಕೊಂಡಿರ್ತೇವೆ, ಅದನ್ನು ಅವ್ರಿಗೆ ಕೊಡುವಾಗ ನಮಗೆ ಆಗೋದಿಲ್ಲ ಅಲ್ವಾ. ಇದು ಎರಡನೇದಾದಂಥದ್ದು. ಇದರಿಂದ ಏನಾಗುತ್ತೆ, ಆ ಮನುಷ್ಯ ಬೇಜಾರು ಮಾಡ್ಕೊಳ್ತಾನೆ, ಅಪ್ಪ ನಾನು ಅವ್ರ ಸಮಯಕ್ಕೆ ಹೆಲ್ಪ್ ಮಾಡೋದಲ್ಲ, ಆದರೆ ನಮ್ಮ ಸಮಯಕ್ಕೆ ಅವ್ರು ಹೆಲ್ಪ್ ಮಾಡ್ತಾ ಇಲ್ಲ ಅಂತೇಳಿ ಅಂದ್ಕೊಳ್ಬೇಕಾಗತ್ತೆ. ಇದೆಲ್ಲ ನಮ್ಮಲ್ಲಿ ಪೀಡಿತಾವಸ್ಥೆ ಎಂಬುದಾಗಿ ಹೇಳ್ತೇವೆ. ಗ್ರಹಗಳಿಗೆ 10 ರೀತಿಯಾದ ಅವಸ್ಥೆಗಳೆಲ್ಲ ಇದ್ದಾವೆ ನೋಡಿ. ಹೇಳ್ತಾ ಹೋದರೆ ಶಾಸ್ತ್ರದಲ್ಲಿ ಮುಗಿಯುವುದೇ ಇಲ್ಲ. ಜ್ಯೋತಿಷ್ಶಾಸ್ತ್ರ ಬಹಳ ಬ್ರಹ್ಮಾಂಡದಾಗಿರುವಂಥ ಒಂದು ದೊಡ್ಡದಾದಂಥ ಒಂದು ಶಾಸ್ತ್ರ. ಇದಕ್ಕೆಲ್ಲ ಪೀಡಿತಾವಸ್ಥೆ ಎಂಬುದಾಗಿ ಹೇಳ್ತೇವೆ. ಗ್ರಹಗಳಿಗೆ ಅವಸ್ಥೆಗಳನ್ನು ಕೂಡ ಹೇಳ್ತಾರೆ. ಯೌವನಾವಸ್ಥೆ, ಹಾಗೆ ಬಾಲಕಾವಸ್ಥೆ, ಹಾಗೆ ಪ್ರೌಢಾವಸ್ಥೆ, ಹಾಗೆ ವೃದ್ಧಾಪ್ಯಾವಸ್ಥೆ, ಹಾಗೆ ಗ್ರಹಗಳ ಪೀಡಿತಾವಸ್ಥೆ, ಹೀಗೆಲ್ಲ ಅವಸ್ಥೆಗಳನ್ನೆಲ್ಲ ಹೇಳ್ತಾರೆ ಶಾಸ್ತ್ರದಲ್ಲಿ. ಅದೆಲ್ಲ ಹೇಳ್ತಾ ಹೋದರೆ ನಿಮಗೆ ಬೋರ್ ಬಂದಾಗ ಆಗ್ತದೆ. ಏನಪ್ಪ ಶಾಸ್ತ್ರ ವಿಷಯಗಳನ್ನು ಹೇಳ್ತಾರೆ ಇವರು ಅಂಥೇಳಿ. ನಿಮಗೇನು ಏನಾಗತ್ತೆ, ನನಗೆ ಒಳ್ಳೆಯದಾಗುತ್ತೋ ಕೆಟ್ಟದ್ದಾಗುತ್ತೋ, ಯಾವ್ಯಾವ ಕೆಲಸದಲ್ಲಿ ಏನಾದರೂ ಮೇಲುಗೈ ಆಗ್ಬೋದು ಅಷ್ಟೇ ನೀವು ಯೋಚನೆ ಮಾಡ್ತೀರಿ. ಹಾಗಾಗಿ ಅನೇಕ ವಿಷಯಗಳನ್ನೆಲ್ಲ ನಾವು ಮಾಡಿ ಅಪ್ಲೋಡ್ ಮಾಡಿದ್ರು ಹೆಚ್ಚು ಓಡ್ತಾ ಇಲ್ಲ, ವಿಡಿಯೋ ನೋಡ್ತಾ ಇಲ್ಲ. ಇರಲಿ, ಒಟ್ಟಿನಲ್ಲಿ ಪೀಡಿತ ಅವಸ್ಥೆ ಅಂಥೇಳಿ ಹೇಳ್ತೇವೆ ನಾವು. ಹಾಗಾಗಿ ಪೀಡಿತ ಅವಸ್ಥೆ ಆಗುವ ಹಾಗಾಗತ್ತೆ. ಹಾಗೆ 4ನೇದಾಗಿ ಬಹಳ ಮುಖ್ಯವಾಗಿ ಗುರುವಿನ ದೃಷ್ಟಿ 12ನೇ ರಾಶಿಯಲ್ಲಿದೆ. ಯಾವುದೋ ಒಂದು ಧರ್ಮ ಕೆಲಸ ಮಾಡಬೇಕು ಅಂಥೇಳಿ ಏನೋ ಹಣ ಕೂಡಿಟ್ಟಿದ್ದೀರೋ ಸೇರಿಸಿಟ್ಟಿದ್ದೀರೋ, ಯಾಕಂದ್ರೆ ದೊಡ್ಡದಾಗಿ ಯಾವುದೋ ಒಂದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಂದು ದೇವಸ್ಥಾನಕ್ಕೆ ಏನೋ ನಾನು ಮಾಡಿಕೊಡ್ಬೇಕು ಅಂತೇಳಿ ಸೇರಿಸ್ತಾ ಇರ್ತೀರಿ. ಆದರೆ ಯಾವುದೋ ಒಂದು ಅನಿವಾರ್ಯಕ್ಕೆ ಅದನ್ನು ಬಳಸ್ಕೊಂಡ್ಬಿಟ್ಟಿದ್ದೀರಿ, ಬಳಸ್ಕೊಳ್ಳುವಂತಹದ್ದಾಗುತ್ತೆ. ಅದನ್ನು ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ 12ನೇ ರಾಶಿಯಲ್ಲಿ ಗುರು ಇದ್ದಾನೆ. ಹಾಗಾಗಿ ಧರ್ಮಕ್ಕೆಟ್ಟಂತಹ ದುಡ್ಡು ಕೂಡ ಹೋಗುವಂಥ ಸಾಧ್ಯತೆಗಳಾಗುತ್ತೆ. ಅದನ್ನು ಮಾಡಬೇಡಿ ನೀವು. ಯಾಕಂದರೆ ದೇವರಿಗೆ ಅಂಥೇಳಿ ಎಷ್ಟೋ ಮನೇಲಿ ನೋಡ್ತೇವೆ ನಾವು, ಹುಂಡಿಯನ್ನು ದೇವರ ಮನೇಲಿ ಒಂದು ಹುಂಡಿ ಅಂತ ತೆಗೆದಿಟ್ಟು ಅದಕ್ಕೆ ದುಡ್ಡು ಹಾಕ್ತಾ ಇರ್ತಾರೆ. ಆದರೆ ಅದನ್ನೆಲ್ಲ ನಾವು ಕಷ್ಟ ಬಂದಿದ್ದೇಳಿ ಉಪಯೋಗಿಸ್ಕೊಳ್ಳಿಕ್ಕೆ ಹೋಗಬಾರ್ದು. ಒಂದನ್ನು ನಾವು ಭಗವಂತನಿಗೆ ಅರ್ಪಣೆ ಯಾವುದು ಮಾಡಿರ್ತೇವೋ ಅದು ದೇವರಿಗೆ ಇಟ್ಕೊಂಡ್ಬಿಡ್ಬೇಕು. ಅದನ್ನು ಮತ್ತೆ ವಾಪಸ್ ತೆಗೆದುಕೊಳ್ಳುವಂಥ ಒಂದು ಪ್ರಯತ್ನ ಮಾಡಬಾರ್ದು ನಾವು. ಇಲ್ಲ, ನಾವು 1,000 ರೂಪಾಯಿ ಹಾಕಿದ್ದೇನೆ, 1,000 ರೂಪಾಯಿ ದುಡ್ಡು ತೆಕ್ಕೊಳ್ತೇವೆ, ಮತ್ತು ಹಾಗೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ದೇವರಿಗೆ ತೆಗೆದಿಟ್ಟ ಮೇಲೆ ಅದು ಮುಗಿದು ಹೋಯಿತು, ಅದನ್ನು ನಾವು ಉಪಯೋಗಿಸ್ಕೊಳ್ಬಾರ್ದು. ಅದಕ್ಕೆ ಶಾಸ್ತ್ರಗಳಲ್ಲಿ ದೇವಸ್ವ ಎಂಬುದಾಗಿ ಕರೀತಾರೆ. ಎಷ್ಟೋ ಸಲ ನಾವು ಅಷ್ಟಮಂಗಲ ಪ್ರಶ್ನೆ ಇಟ್ಟಾಗೆಲ್ಲ ಗೊತ್ತಾಗುತ್ತೆ, ಏನೋ ದೇವಸ್ವ ದೋಷ, ದೇವಸ್ವ ತೊಂದರೆ ಇದೆ ಅಂತ ಹೇಳಿ ಕಾಣಿಸುತ್ತೆ. ಹಾಗಾಗಿ ಅಂತಹ ಯಾವುದೇ ದೋಷಗಳಿದ್ದರೂ ಕೂಡ ಅದರಿಂದ ನಮಗೆ ಬರಬಾರದು. ದೇವರಿಗೆ ಅಂತ ತೆಗೆದಿಟ್ಟು ದೇವರಿಗೆ ಮಾಡಬೇಕು. ಹಾಗೆ 5ನೇದಾಗಿ ಬಹಳ ಮುಖ್ಯವಾಗಿ ನಿಮ್ಮ ಕುಟುಂಬದಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿ ಅಂಥವರಲ್ಲಿ ಸಣ್ಣ ಪುಟ್ಟ ಏನೋ ಕ್ಲ್ಯಾಶು ಸಮಸ್ಯೆಗಳು ಇತ್ಯಾದಿಗಳು ಬಂದು ಅದು ಪುನಃ ನಿಮ್ಮ ಮೇಲೇ ಒತ್ತಡ ಬರುವ ಹಾಗಾಗುತ್ತೆ. ಯಾಕಂದರೆ ನೀವು ಅದಕ್ಕೆ ಅಪರಾಧಿಗಳಲ್ಲ, ನೀವು ಅದಕ್ಕೆ ಕಾರಣರು ಕೂಡ ಅಲ್ಲ. ಆದರೆ ನಿಮ್ಮನ್ನು ತೋರಿಸ್ತಾರೆ, ಇವನೇ ಮಾಡಿದ್ದು ಅಂಥೇಳಿ ಹೇಳ್ತಾರೆ. ಅದೊಂದು ಸ್ವಲ್ಪ ಮನಸ್ಸಿಗೆ ಬೇಜಾರಾಗುತ್ತೆ ನೋಡಿ. ಇದೆಲ್ಲ ಕಾರಣವೇ ಇಲ್ಲ, ಆದರೂ ತೊಂದರೆಗಳು ಬರುತ್ತಲ್ವ. ಯಾರೋ ಮಾಡಿರುವಂತಹ ತೊಂದರೆಗಳಿಗೆ ನೀವು ತಲೆ ಕೊಡುವಂಥ ಪರಿಸ್ಥಿತಿ ಆಗ್ತದೆ. ಹಾಗೆ ಮಕ್ಕಳ ವಿಷಯದಲ್ಲಿ ಜಾಸ್ತಿ ಯೋಚನೆ ಮಾಡ್ತಾ ಇರ್ತೀರಿ ಅಂತಹ. ಯಾಕಂದರೆ ಚತುರ್ಥದ ದೃಷ್ಟಿ, ಹಾಗಂತೇಳಿ ಚತುರ್ಥ ದೃಷ್ಟಿ ಶನಿಯ ಮನೆ ದೃಷ್ಟಿ ಒಳ್ಳೆಯದೇ. ಹಾಗಿದ್ದರೂ ಕೂಡ ಸುಖಸ್ಥಾನಕ್ಕೆ ದೃಷ್ಟಿ ಇಟ್ಟರೆ ಅದು ಶನಿಯ ದೃಷ್ಟಿ ಆದದ್ರಿಂದ ಕಷ್ಟಪಟ್ಟ ಮಕ್ಕಳನ್ನು ಓದಿಸ್ತಾ ಇರ್ತೀರಿ, ಆದರೆ ಮಕ್ಕಳು ಓದೋದೇ ಇಲ್ಲ. ಇದರಿಂದ ನಿಮಗೆ ಹೆಚ್ಚು ಚಿಂತೆ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಏನೇನು ಕರ್ಮದ ಫಲ ಅವರು ಅನುಭವಿಸಬೇಕು. ಎಷ್ಟೇ ನಾವು ತುರುಕು ಎಷ್ಟೇ ಏನೇ ಮಾಡಿದ್ರೂ ಕೆಲವು ಸಲ ಓದೋದಿಲ್ಲ ಮಕ್ಕಳು. ಹಾಗಾಗಿ ನಮ್ಮ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ನಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡಿಲ್ಲ ಅಂತಾದರೆ ಭಗವಂತ ನಮಗೆ ನೀ ಪ್ರಯತ್ನ ಮಾಡಿಲ್ಲ ಅಂತ ಹೇಳ್ತಾನೆ. ಹಾಗಾಗಿ ನಮ್ಮ ಪ್ರಯತ್ನ ನಾವು ಸರಿಯಾಗಿ ಮಾಡಬೇಕು. ಶಿಕ್ಷಕರಾಗಿ ವಿದ್ಯೆಯನ್ನು ಹೇಳ್ಕೊಳ್ಳುವಂತಹ ಪ್ರಯತ್ನ ಮಾಡಬೇಕು. ಅದನ್ನು ಎಲ್ಲ ತಲೆ ಮೇಲೆ ಹೊತ್ಕೊಂಡು ಚಿಂತೆ ಮಾಡುವಂಥದ್ದಲ್ಲ. ಅನಂತರದಲ್ಲಿ ಅಶುಭವಾದಂಥ ವಾತಾವರಣಗಳು ವಾರ್ತೆಗಳು ಕೇಳುವಂಥ ಸಾಧ್ಯತೆಗಳಿರುತ್ತೆ. ಎಲ್ಲೋ ಒಂದು ಕಡೆ ದೇವಸ್ಥಾನಕ್ಕೋ ಎಲ್ಲೋ ಒಂದು ಕಡೆ ಧಾರ್ಮಿಕ ಕೆಲಸ ಮಾಡಲಿಕ್ಕೆ ಹೊರಟಿರ್ತೀರಿ, ಆವಾಗ ಯಾವುದೋ ಒಂದು ಅಶುಭವಾದಂಥ ವಾರ್ತೆಗಳು ಬರುತ್ತೆ. ಹಾಗಾಗಿ ಅದು ಕೂಡ ಕಿವಿ ಕೇಳುವಂಥ ಸಾಧ್ಯತೆಗಳಾಗುತ್ತೆ. ಅನಂತರದಲ್ಲಿ ಬಹಳ ಮುಖ್ಯವಾಗಿ ನೋಡಿ, ಅಷ್ಟಮಕ್ಕೆ ಗುರು ಬಂದ ತಕ್ಷಣವೇ ಯಾವುದೋ ಒಂದು ದೊಡ್ಡದಾದಂಥ ಕಷ್ಟ ಇರುತ್ತೆ. ಅದು ಅಂಥ ಕಷ್ಟಗಳು ಅನಿಸುತ್ತೆ, ಆದರೂ ಗುರು ಬಿಡ್ತಾ ಹೋದಂತೆ ಒಳ್ಳೆಯದು ಮಾಡ್ತಾನೆ. ಇದು ಬಹಳ ಮುಖ್ಯವಾಗಿ 8ನೇ ರಾಶಿಯಲ್ಲಿ ಇದ್ದಂಥವನು. ಯಾಕಂದರೆ ಗುರು ಸಾಮಾನ್ಯವಾಗಿ 1 ವರ್ಷಗಳ ಕಾಲ ಒಂದು ರಾಶಿಯಲ್ಲಿ ಇರ್ತಾನೆ. ಅಂದರೆ ಮೇಯಿಂದ 6 ತಿಂಗಳು ಇಟ್ಕೊಳ್ಳಿ. ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ವರೆಗೂ ಇಟ್ಕೊಳ್ಳಿ ನೀವು. ಅಕ್ಟೋಬರ್, ನವಂಬರ್ ಅನಂತರದಲ್ಲಿ ಗುರು ಏನು ಮಾಡ್ತಾನೆ, ನಿಮಗೆ ಆ ದೊಡ್ಡದಾದಂಥ ಸಂಕಷ್ಟ ಕೊಡುವಂಥ ಕೆಲಸಗಳನ್ನು ನಿಮಗೆ ಪರಿಹಾರ ಮಾಡಲಿಕ್ಕೆ ದಾರಿ ಹುಡುಕ್ತಾ ಹೋಗ್ತಾನೆ. ಕಷ್ಟ ಇಲ್ವೋ? ಕಷ್ಟ ಇದೆ, ಆದರೆ ಕಷ್ಟ ಪರಿಹಾರ ಆಗುವಂಥ ಮಾರ್ಗ. ಯಾವುದೋ ಒಂದು ವ್ಯಾಜ್ಯ ಕಿರಿಕಿರಿ ಆಗಿದೆ, ಆದರೆ ಯಾವುದೋ ಒಂದು ರೂಟ್ ಆಫ್ ಕಾಸ್ಟನ್ನು ಗುರು 6ನೇ ತಿಂಗಳ ಅನಂತರದಲ್ಲಿ ನಿಮಗೆ ತೋರಿಸ್ತಾನೆ. ಇದು ಶಾಸ್ತ್ರ ಹೇಳುತ್ತದೆ. ಗುರುವಿನ ಮುಂದಿನ ಬದಲಾವಣೆಗೆ ಉತ್ತಮವಾದಂತಹ ಹಾನಿಯಾಗುವಂತಹ ಘಟನೆಗಳನ್ನು
ನಡೆಸಿಬಿಟ್ಟು ಹಾನಿಯಾಗುವಂಥ ಘಟನೆಗಳನ್ನು ನಡೆದು ಅದು ಪರಿಹಾರ ಆಗುವಂತಹ ಮಾರ್ಗಗಳ ಕಡೆಗೆ ಗುರು ಹೋಗ್ತಾನೆ. ಇದು ಬಹಳ ಉತ್ತಮವಾದಂಥ ಫಲ ನೋಡಿ. ಇಷ್ಟು ಫಲಗಳಲ್ಲಿ ದುಷ್ಫಲಗಳಲ್ಲಿ ಅಂಥದ್ದೇ ದುಷ್ಫಲ ಎಷ್ಟೇ ಇದ್ದರೂ ಕೂಡ ಇದನ್ನು 6 ತಿಂಗಳ ಅನಂತರದಲ್ಲಿ ಶಾಸ್ತ್ರ ಹೇಳ್ತದೆ ಅಂತಹ ಹಾನಿಗಳು ದೂರ ಆಗತ್ತೆ ಎಂಬುದನ್ನು ಕೂಡ ಹೇಳುತ್ತೆ. ಹಾಗೆ ಕೌಟುಂಬಿಕವಾದಂಥ ಯಾವುದೋ ಒಂದು ಸಮಾಧಾನದ ನೆಲೆಗಳಿಗೆ ನೀವು ಹೋಗುವಂಥ ಸಾಧ್ಯತೆಗಳಾಗುತ್ತೆ. ಇದೆಲ್ಲ ನಿಮಗೆ ಸ್ವಲ್ಪ ಮಟ್ಟಿಗೆ ಅಷ್ಟಮದ ಗುರುವಿನ ಪ್ರಭಾವ ಅಂಥೇಳಿ ಹೇಳಬಹುದು. ನೋಡೋಣ ಏನೇನು ಶುಭ ಫಲಗಳನ್ನು ಕೂಡ ಅವನು ಹೇಳ್ತಾನೆ ಹೇಳೋದನ್ನು 2ನೇ ರಾಶಿಯ ದೃಷ್ಟಿಯಿಂದ ಮಾತ್ರ ನಾವು ಹೇಳಬಹುದು. 2ನೇ ರಾಶಿಯ ದೃಷ್ಟಿ ಏನು ಮಾಡ್ತಾನೆ, ವೃಶ್ಚಿಕ ರಾಶಿಗೆ ಅವನ ದೃಷ್ಟಿ ಇದೆ. ಇದೇನು ಬಹಳ ಮುಖ್ಯವಾಗಿ ಒಂದು ಹಂತಕ್ಕೆ ನಿಮಗೆ ಕಷ್ಟ ಇದ್ದಾಗ ದುಡ್ಡಿನ ಬೆಲೆ ಗೊತ್ತಾಗುತ್ತೆ. ಬಹಳ ಮುಖ್ಯವಾಗಿ ಯಾವಾಗ ಜೋಬಲ್ಲಿ ದುಡ್ಡಿಲ್ವೋ, ದುಡ್ಡು ಖರ್ಚಾಗಿದೆಯೋ ಆವಾಗ 1 ರೂಪಾಯಿ ಬೆಲೆ ಗೊತ್ತಾಗುತ್ತೆ. ಹಾಗಾಗಿ ಧನಸ್ಥಾನವನ್ನು ಕೂಡ ಒಳ್ಳೆಯದಾಗುವ ಹಾಗೆ ಮಾಡ್ತಾನೆ. ಮತ್ತು ಆದಷ್ಟು ಸೇವಿಂಗ್ ಮಾಡುವಾಗ ಮಾಡ್ತಾನೆ. 2ನೇ ರಾಶಿ ಗುರು ಇದ್ದದ್ರಿಂದ ಎಲ್ಲೋ ಒಂದು ಕಡೆಗೆ ಇನ್ವೆಸ್ಟ್ಮೆಂಟ್ ಮಾಡುವಾಗ ಸೇವಿಂಗ್ ಮಾಡುವಾಗ ಮಾಡ್ತಾನೆ. ಕಷ್ಟ ಇದ್ದಾಗ ಏನಾಗುತ್ತೆ, ಖರ್ಚು ಮಾಡಬಾರ್ದಪ್ಪ ಅಂತ ಅನಿಸುತ್ತೆ ಅಲ್ವಾ. ದುಡ್ಡು ಹೇರಳವಾಗಿದ್ದಾಗ ಎಷ್ಟು ಬೇಕಾದ್ರೂ ಖರ್ಚು ಮಾಡೋಣ ಅನಿಸುತ್ತೆ. ಹಾಗಾಗಿ ಇದು ಬಹಳ ಉತ್ತಮವಾದಂಥದ್ದು. ನಮಗೆ ಒಳ್ಳೆಯದಾಗಬೇಕಾ, ಆ ಗ್ರಹಗಳು ನಮಗೆ ಮೂಗುದಾರಾಗಿ ಹಿಡ್ಕೊಳ್ಬೇಕು, ಆವಾಗ ಮಾತ್ರ ನಮ್ಮ ದಾರಿಗಳಾಗುತ್ತೆ. ಆ ಮೂಗುದಾರ ಹಾಕಿದಾಗ ಮಾತ್ರ ದುಡ್ಡು ಹೇರಳವಾಗಿ ಬರ್ತಾ ಇದ್ದರೆ ಖರ್ಚು ಹೇರಳವಾಗಿ ಹೋಗುತ್ತೆ. ಹಾಗಾಗಿ ಸೇವಿಂಗ್ ಮಾಡುವಂಥ ಅವಕಾಶಗಳನ್ನು ಕೂಡ ಗುರು ಅನುಗ್ರಹ ಮಾಡ್ತಾನೆ. ಮತ್ತು ಬಹಳ ಮುಖ್ಯವಾಗಿ ಧರ್ಮ, ಜ್ಞಾನ ಮತ್ತು ಯೋಚನೆ ಇವೆಲ್ಲವನ್ನು ಕೂಡ ನಿಮ್ಮನ್ನು ಸಕಾರಾತ್ಮಕವಾಗಿ ತೆಗೆದುಕೊಂಡು ಹೋಗುವಾಗ ಮಾಡ್ತಾನೆ. ಎಷ್ಟೋ ಜನಕ್ಕೆ ಇವಾಗ ಇವತ್ತಿನ ಕಾಲಕ್ಕೆ ಬಂದಿದೆ ಎಲ್ಲರೂ ಯೋಗ ಮಾಡೋಣ, ಧ್ಯಾನ ಮಾಡೋಣ ಅಂಥೇಳಿ. ಅದರಿಂದಲೇ ಯಾರೂ ಅಷ್ಟು ಗಮನಿಸ್ತಾ ಇರಲಿಲ್ಲ. ಇಂತಹ ಯೋಗ ಧ್ಯಾನ ಮಾಡುವಂತಹ ಮಾರ್ಗಗಳು ಮತ್ತು ಫ್ರೀಯಾಗಿ ನೋಡಿ, ಎಷ್ಟೋ ಜನ ಇವತ್ತು ಕೂಡ ನಾವು ನೋಡುತ್ತೇವೆ, ಸಮಯ ಇದ್ದಾಗ ಫ್ರೀಯಾಗಿ ಒಂದಷ್ಟು ಜನಕ್ಕೆ ಮೆಡಿಷನ್ ಹೇಳ್ಕೊಡುವಂಥದ್ದು, ಔಷಧಿ ಹೇಳ್ಕೊಡುವಂಥದ್ದು, ಅವರಿಗೆ ಮಾಡಿಕೊಳ್ಳಿಕ್ಕೆ ಏನಾದ್ರು ವ್ಯವಸ್ಥೆ ಮಾಡುವಂಥದ್ದು, ಅಥವಾ ನಾವೇ ವ್ಯಾಯಾಮಗಳನ್ನು ಹೇಳ್ಕೊಳ್ಳುವಂಥದ್ದು, ಅಥವಾ ಯಾವುದೋ ಮಂತ್ರ ಪಠನೆ ಹೇಳ್ಕೊಳ್ಳುವಂಥದ್ದು, ಹೀಗೆ ಎಲ್ಲವನ್ನು ಕೂಡ ಫ್ರೀಯಾಗಿ ಸರ್ವಿಸ್ ಮಾಡುವಂಥದ್ದು. ಯಾಕಂದರೆ ಏನು ಹೇಳ್ತದೆ, ನಾವು ಗುರು ದಕ್ಷಿಣೆ ಏನೋ ಕೊಡಬೇಕು, ಆದರೆ ಎಷ್ಟೋ ಸಲ ವಿಶಾಲವಾದಂಥ ಮನೋಭಾವನೆಯಿಂದ ಜಗತ್ತಿಗೆ ಒಳ್ಳೆಯದಾಗಲಪ್ಪ. ಮೊನ್ನೆ ಒಬ್ಬರು ನನಗೆ ಆಯುರ್ವೇದಿಕ ಡಾಕ್ಟರ್ ಸಿಕ್ಕಿದ್ರು. ಅವರು ನೋಡಿ, ಈ ತರಹ ವ್ಯಕ್ತಿಗಳೇ ಏನಿಲ್ಲ, ಅವರಿಗೆ ಯಾರೇ ಇದ್ದರೂ ಕೂಡ ಹುಷಾರಿಲ್ಲ ಅಂತಾದರೆ, ನೋಡಪ್ಪ ಈ ಥರ ಔಷಧಿ ಮಾಡವು, ನಿನಗೆ ಅನುಕೂಲ ಆಗ್ಬೋದು, ಮನೆಯಲ್ಲೇ ಈ ಥರ ಔಷಧಿ ಮಾಡ್ಕೋ, ನಿನಗೆ ಸರಿಯಾಗುತ್ತೆ, ನಿನಗಿಂಥ ಔಷಧಿಯಿಂದ ಇಂತಹ ಗುಣಗಳು ನಿನಗೆ ಸಿಗುತ್ತೆ, ಇಂಥ ಅನೇಕ ವಿಷಯಗಳನ್ನು ಹೇಳ್ಕೊಡ್ತಾರೆ. ಅವರಿಂದ ಅವರಿಗೇನೂ ಲಾಭ ಇಲ್ಲ, ನೀವು ಮಾಡಿಕೊಂಡ್ರೆ ಅವರಿಗೇನು ಲಾಭ. ಆದರೆ ಇಂತಹ ವ್ಯಕ್ತಿಗಳು ಈ ತುಲಾರಾಶಿಯವರು ಈ ವರ್ಷದಲ್ಲಿ ಜಾಸ್ತಿ ಆಗ್ಬೋದು, ನಿಮ್ಮ ಮನಸ್ಥಿತಿ ಅದರ ಕಡೆಗೆ ಜಾಸ್ತಿ ಹೋಗಬಹುದು ಎಂಬುದನ್ನು ಕೂಡ ಹೇಳ್ತೇನೆ. ಹಾಗಾಗಿ ಬಹಳ ಜಾಗ್ರತೆ ವಹಿಸ್ಕೊಳ್ಳಿ. ನೀವು ನಕ್ಷತ್ರ ಪರಿಹಾರ ಸ್ವಲ್ಪ ಜಾಸ್ತಿಯೇ ಮಾಡ್ಕೊಳ್ಬೇಕು ನೀವು. ಯಾಕಂದ್ರೆ ನಕ್ಷತ್ರ ಪರಿಹಾರ ಕಷ್ಟಮದಲ್ಲಿ ಗುರು ಇದ್ದದ್ರಿಂದ ಕಷ್ಟಪಟ್ಟು ಮಾಡಬೇಕು. ನೋಡಿ, ಚಿತ್ತಾ ನಕ್ಷತ್ರ 3ನೇ 4ನೇ ಪಾದ, ನೀವು ಬಹಳ ಮುಖ್ಯವಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರತಿನಿತ್ಯವೂ ಕೂಡ ಗುಂ ಗುರುಭ್ಯೋ ನಮಃ ಅಂಥೇಳಿ ಗುರುನಾಮಸ್ಮರಣೆ ಮಾಡ್ತಾ ಇರಬೇಕು. 108 ಬಾರಿ ಪ್ರತಿನಿತ್ಯವೂ ಕೂಡ. ಆದರೆ 6 ಗಂಟೆ ಒಳಗಡೆಗೆ ಮಾಡಿ, ಬೆಳಗ್ಗೆ ಇಲ್ವ ಸಂಜೆ 6ರಿಂದ 7:30 ಒಳಗಡೆ ಮಾಡಿ. ಈ ಸಮಯದಲ್ಲಿ ಮಾತ್ರ ಗುಂ ಗುರುಭ್ಯೋ ನಮಃ ಜಪ ಮಾಡಿ. ಅಥವಾ ಗುರುಗ್ರಹದ ಅಷ್ಟೋತ್ತರ ಶತನಾಮ ಅಂಥೇಳಿ ಹಿಂದೆ ಅಪ್ಲೋಡ್ ಮಾಡಿದ್ದೇನೆ, ಅದನ್ನು ಕೂಡ ನೀವು ನೋಡಿ ಅದನ್ನು ಕೇಳುವಂಥ ಪ್ರಯತ್ನ ಮಾಡಿ, ಅಥವಾ ಅಷ್ಟೋತ್ತರವನ್ನು ಓದಿಕೊಳ್ಳಿ. ಪ್ರತಿನಿತ್ಯವೂ ಮಾಡುವಂಥ ಪ್ರಯತ್ನ ಮಾಡಿ. ಯಾಕಂದರೆ ಚಿತ್ತಾ ನಕ್ಷತ್ರದವರಿಗೆ ಕೊನೆಗೆ ಹೋಗಿ ನಿಲ್ತಾ ಇದೆ ಕೆಲಸಗಳೆಲ್ಲ. ಹಾಗಾಗಿ ಬಹಳ ಹುಷಾರಿಕೆ. ಸ್ವಾತಿ ನಕ್ಷತ್ರ, ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಅನ್ನದಾನ ಮಾಡುವಂಥ ಪ್ರಯತ್ನವನ್ನು ಮಾಡಿ. ಮತ್ತು ನಿಸ್ವಾರ್ಥವಾಗಿ ಯಾವುದೇ ವಿದ್ಯೆ ಇರಬಹುದು ಅದನ್ನು ಹೇಳಿಕೊಡುವಂತಹ ಪ್ರಯತ್ನ ಮಾಡಿ. ಹಾಗಂತೇಳಿ ಅವರೇನಾದ್ರು ನಿಮ್ಗೆ ಗುರುದಕ್ಷಿಣೆ ಕೊಟ್ಟಿದ್ದಾರೆ ಅಂದರೆ ತೆಗೆದುಕೊಳ್ಳಿ, ಅದನ್ನು ನಿಮಗೆ ಅಪೇಕ್ಷೆ ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ಸ್ವಾತಿ ನಕ್ಷತ್ರದವರು ಇದು ಗುರುವಿನ ಅನುಗ್ರಹಕ್ಕೋಸ್ಕರವಾಗಿ ನಾನು ಹೇಳ್ತಾ ಇರುವಂಥದ್ದು. ಉದಾಹರಣೆಗೆ ನೀವೇನೋ ಬಿಲ್ಡಿಂಗ್ ಬಗ್ಗೆ ನಿಮ್ಗೆ ಮಾಹಿತಿ ಇದೆ ಅಂತ ಇಟ್ಕೊಳ್ಳಿ, 4 ಜನ ಮನೆ ಕಟ್ತಾವಿದ್ದಾರೆ ಅಂದರೆ ಅವ್ರಿಗೆ ಹೇಳ್ಕೊಡಿ, ಏನೂ ತೊಂದರೆ ಇಲ್ಲ, ಈ ಥರ ಮಾಡಪ್ಪ, ಈ ಥರ ಸೇವ್ ಮಾಡಪ್ಪ ಅಂತ ಹೇಳ್ಕೊಡಿ. ಆವಾಗ ಕೃತಜ್ಞತಾ ಭಾವನೆಯೂ ಕೂಡ ಇರುತ್ತೆ. ಅವರು ಕೊಟ್ಟಂಥ ಅತ್ಯಲ್ಪ ದಕ್ಷಿಣೆ ಇರೋದನ್ನು ಬಿಡಬೇಡಿ. ಯಾಕಂದರೆ ಯಾವ ವ್ಯಕ್ತಿಯೋ ಇನ್ನೊಬ್ಬರಿಗೆ ಸಹಾಯ ಮಾಡಿದಾಗ ಅವ್ರ ಕೈಲಾದಂತಹದ್ದನ್ನು ಕೊಡ್ತಾನೋ ಅದು ಗೌರವ ಕೊಡುವಂಥದ್ದು, ಅದು ಚಾರ್ಜು ಅಂತಲ್ಲ. ಹಾಗಾಗಿ ಅದನ್ನು ಬಿಡಬಾರ್ದು. ಅನಂತರದಲ್ಲಿ ವಿಶಾಖ ನಕ್ಷತ್ರ, ಸ್ವಾತಿ ನಕ್ಷತ್ರದವರು ಫ್ರೀ ಸರ್ವೀಸು ಅಂತೇಳಿ ಹೇಳಿದೆ. ಮಾಡಿ ನೋಡಿ, ಒಂದು ಸಲ ಮಾಡಿ, ನಿಮಗೆ ಖುಷಿಯಾಗತ್ತೆ. ಜೀವನದಲ್ಲಿ ಇಷ್ಟು ದಿವಸ ಮಾಡಿದಿರೋ ಇಲ್ಲೋ ಗೊತ್ತಿಲ್ಲ. ಯಾಕಂದರೆ 10-11 ಕೆಲಸ ಮಾಡುವಾಗ ಒಂದು ಕೆಲಸ ಆದರೂ ಕೂಡ ಒಂದು ಸಮಾಜ ಸೇವೆ ಹೇಳುವಂಥ ದೃಷ್ಟಿಯನ್ನು ಮಾಡಬೇಕು. ಇನ್ನು ವಿಶಾಖ ನಕ್ಷತ್ರ 1, 2, 3ನೇ ಪಾದ. ವಿಶಾಖ ನಕ್ಷತ್ರ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕಡಲೆಕಾಳನ್ನು ಗಣಪತಿ ದೇವರಿಗೆ ನೈವೇದ್ಯ ಮಾಡುವ ಹಾಗೆ ಮಾಡಿ. ಪುಟ್ಟ ಕಡಲೆಕಾಳು ಬರುತ್ತೆ, ಅದನ್ನು ನೀರಿನಿಂದ ನೆನೆಸಿ ಗಣೇಶ ನೈವೇದ್ಯ ಮಾಡಿ. ಅಥವಾ ಏನಾದರೂ ಕೂಡ ಸಂಕಷ್ಟರ ಚತುರ್ಥಿ ದಿವಸ ಜನಕ್ಕೆಲ್ಲ ಹಂಚುವಂತಹ ಪ್ರಯತ್ನ ಮಾಡಿ. ವಿಶಾಖ ನಕ್ಷತ್ರದವರಿಗೆ ಹೆಚ್ಚಿನದಾದಂಥ ಸುಖ ಶಾಂತಿಯನ್ನು ಕೊಡ್ತಾನೆ. ಇದನ್ನು ಆದಷ್ಟು ಜಾಸ್ತಿ ಮಾಡಿ, ಗುರುವಿನ ದರ್ಶನ ಮಾಡಿ. ಯಾಕಂದರೆ ಅಷ್ಟಮದ ಗುರು ಒಳ್ಳೆಯವನಲ್ಲ. ಹಾಗಾಗಿ ಕಷ್ಟ ಬರದೇ ಇದ್ದ ಹಾಗೆ ಆ ಗುರುವು ನಡೆಸಲಿ, ಆ ಭಗವಂತನ ಅನುಗ್ರಹ ಮಾಡಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.